ಇದೇ ಮಸಾಜ್ ಪಾರ್ಲರ್ ಮೇಲೆ ಈ ಹಿಂದೆಯೂ ಕೂಡ ದಾಳಿಯಾಗಿತ್ತು. ಅಂದಿನ ಮೇಯರ್ ಕವಿತಾ ಸನೀಲ್ ದಾಳಿಯನ್ನ ನಡೆಸಿದ್ರು. ಮಸಾಜ್ ಪಾರ್ಲರ್ನ ಅನೈತಿಕ ಚಟುವಟಿಕೆಯನ್ನ ಬಯಲಿಗೆಳೆದಿದ್ರು. ಹಾಗಿದ್ದಾಗಲೂ ಸಹ ಪೊಲೀಸರು ಏನ್ ಮಾಡ್ತಾ ಇದ್ರು? ಅದಾದ್ಮೇಲೆ ಮತ್ತೆ ನಡೆಸಿಕೊಂಡು ಅದೇ ರೀತಿಯಾದಂತ ಆರೋಪವನ್ನ ಅದೇ ಪಾರ್ಲರ್ ಹೊಂದುತ್ತೆ ಅನ್ನೋದಾದ್ರೆ, ಹಾಗಿದ್ದಾಗ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ರು? ಅದನ್ನೇ ಅವರು ಎತ್ತಾ ಇರೋದು ಪ್ರಶ್ನೆಯನ್ನ. ಆದ್ರೆ ಅವರು ದಾಳಿ ಮಾಡೋದು ಸರಿಯಲ್ಲ. ಅವರು ಕ್ರಮವನ್ನ ತೆಗೆದುಕೊಳ್ಳಿ ಅಂತೇಳಿ ಪೊಲೀಸರಿಗೆ ಆಗ್ರಹಿಸಬೇಕಾಗಿತ್ತು. ಈ ರೀತಿ ದಾಳಿ ಮಾಡುವಂಥದ್ದು ಬಹಳ ಕೆಟ್ಟ ಮೆಸೇಜ್ ಸಮಾಜಕ್ಕೆ. ನಾಳೆ ಎಲ್ಲರೂ ಶುರು ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಹಿಂದೆಯೂ ಕೂಡ ಇದೇ ಪಾರ್ಲರ್ ಮೇಲೆ ಈ ರೀತಿಯಾಗಿ ದಾಳಿಯನ್ನ ನಡೆಸಿದ್ರು, ಅದು ಮೇಯರೇ ದಾಳಿಯನ್ನ ನಡೆಸಿದ್ರು, ಅದನ್ನೆಲ್ಲ ಬಯಲಿಗೆಳೆದಿದ್ರು ಅನ್ನೋದಾದ್ರೆ ಒಂದು ಕಣ್ಣನ್ನ ಪೊಲೀಸರು ಇಟ್ಟಿರ್ತಾರೆ ಸಾಮಾನ್ಯವಾಗಿ. ಹಾಗಿದ್ದಾಗಲೂ ಕೂಡ ವಿಫಲರಾಗಿದ್ದು ಸ್ಥಳೀಯ ಪೊಲೀಸರ ಅಂತ ಇದರಲ್ಲಿ. ಹೌದು, ಆ ರೀತಿ ಮೇಯರ್ ಅವರೇ ಬಂದು ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಅವರೊಬ್ಬರು ಮಹಿಳಾ ಮೇಯರ್ ಆಗಿರೋದ್ರಿಂದ ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳು ಎಲ್ಲ ಪಾರ್ಲರ್ಗಳಲ್ಲಿ ನಡೀತದೆ, ಮಸಾಜ್ ಪಾರ್ಲರ್ಗಳಲ್ಲಿ ನಡೀತದೆ ಅನ್ನುವಂಥ ಕಾರಣಕ್ಕಾಗಿ ಒಂದೇ ದಿನದಲ್ಲಿ ಸುಮಾರು 10ಕ್ಕೂ ಅಧಿಕ ಮಸಾಜ್ ಪಾರ್ಲರ್ಗಳಿಗೆ ಮೇಯರ್ ನೇತೃತ್ವದ ತಂಡ, ಅದರಲ್ಲಿ ಪಾಲಿಕೆ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದೇ ಪಾರ್ಲರ್ನ ಮೇಲೂ ದಾಳಿ ಮಾಡಿದ್ದಾರೆ. ಈ ಪಾರ್ಲರ್ನಲ್ಲೂ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿತ್ತು ಅನ್ನುವಂಥ ಮಾಹಿತಿಯು ಆ ಸಂದರ್ಭದಲ್ಲಿ ಹೊರಗೆ ಬಂದಿತ್ತು. ಈಗ ಅದರ ಬಳಿಕ ಮತ್ತೆ ಇದು ಕಾರ್ಯಾಚರಿಸ್ತಾ ಇದೆ. ಹಾಗಾಗಿ ಪೊಲೀಸರು ಇದರ ಮೇಲೆ ಕಣ್ಣಿಟ್ಟಿದ್ದಾರಾ ಇಲ್ವಾ? ಸಂಪರ್ಕದಲ್ಲಿ ಸುಕ್ಪಾಲ್ ಬರ್ತೀನಿ. ಗೃಹ ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ಯಾರು ಅಂತ ಹೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ. ಅದು ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆ ಎತ್ಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಇನ್ನೂ ಕೂಡ, ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ತುಮಕೂರಲ್ಲಿ ಆ್ಯಕ್ಚುಲಿ ಏನು ಸರ್ ಇದರ ಬಗ್ಗೆ ತುಮಲ್ ಇದರಲ್ಲಿ ಗುಬ್ಬಿ ಶಾಸಕರೇನು ನಿಮ್ಮ ವಿರುದ್ಧ ಎಲ್ಲ ಹರಿಯಾಗಿದ್ದಾರೆ ಅಂತ ಸುದ್ದಿ? ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ನಮಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡೋದಕ್ಕೆ ಆ್ಯಸ್ ಎ ಓಕೆ, ಮಾನ್ಯ ಗೃಹ ಮಂತ್ರಿಗಳು ಹೇಳಿರುವಂಥದ್ದು ಕರೆಕ್ಟ್. ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂತೇಳಿ ನಾವು ಅದನ್ನೇ ಹೇಳೋದು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ. ಆದರೆ ಮಾನ್ಯ ಗೃಹ ಮಂತ್ರಿಗಳೇ, ಇಲ್ಲಿ ಬರುವಂತ ಪ್ರಶ್ನೆ ಏನು ಗೊತ್ತಾ? ಈ ಕಂಪ್ಲೇಂಟ್ ಅನ್ನ ಈ ರೀತಿಯಾಗಿ ಕೊಟ್ಟಾಗ ಅಲ್ಲಿ ಅಡ್ಜಸ್ಟ್ಮೆಂಟೇ ಪೊಲೀಸರು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಇರೋದು. ಅಲ್ಲೇ ಬರೋದು. ನಾವೇನೋ ದೂರು ಕೊಟ್ಬಿಡ್ತೀವಿ, ಅವರು ಅವ್ರ ಜೊತೆಗೆ ಸೆಟಪ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೇನೋ ಬೇಕಾಗಿರೋದ್ರೆಲ್ಲ ಪಡ್ಕೊಂಡ್ಬಿಡ್ತಾರೆ. ಅದೇನೋ ನಡೆಯುತ್ತೆ. ಅದಾದ ನಂತರ ಅವರ ಸುಪರ್ದಿಯಲ್ಲೇ ನಡೆಯೋ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಆರೋಪ ಇದೆ. ಏನ್ ಮಾಡೋಣ ಅದಕ್ಕೆ? ಹಲವು ಕಡೆಗಳಲ್ಲಿ ಪೊಲೀಸರ ಮೇಲೆ ಬರುವಂತ ಕಂಪ್ಲೇಂಟೇ ಇದು. ಸಾರ್, ಇಂಥದ್ ಕಡೆ ಏನೋ ಅನೈತಿಕ ಚಟುವಟಿಕೆ ನಡೀತಾ ಇದೆ ನೋಡಿ ಸರ್ ಅಂತ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಅವರೇ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟು ಅಲ್ಲಿ ಡೀಲ್ ಅನ್ನ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪನೇ ಪೊಲೀಸರ ಮೇಲೆ ಇರೋದು. ಅದು ನಿಲ್ಸೋ ಬದಲಾಗಿ ಇವರೇ ಅದಕ್ಕೆ ಭದ್ರತೆಯನ್ನ ಕೊಟ್ಟು ನಡೆಸೋ ರೀತಿಯಲ್ಲಿ ಆಗ್ಬಿಡುತ್ತೆ ಅನ್ನುವಂಥ ಕಂಪ್ಲೇಂಟ್ ಇರೋದು. ಏನ್ ಮಾಡೋಣ ಸರ್? ನನಗಿರೋ ಸಂಘಟನೆಯವ್ರಿಗೂ ಹೇಳ್ತಾ ಇದ್ದಿದ್ದು ಅದನ್ನೇ, ದಾರಿ ತಪ್ಪಾಗಿದೆ ಇದು ಅಂತ ಹೇಳಿ. ಉದ್ದೇಶ ಸರಿಯಾಗಿರ್ಬೋದು, ದಾರಿ ತಪ್ಪಾಗಿದೆ ಅಂತ ಹೇಳಿ. ಏನ್ ಮಾಡೋಣ?